ಹಾಯ್ ಹಲೋ ನಮಸ್ಕಾರ ಕರುನಾಡು. ನಾನು ನಿಮ್ಮ ಹರೀಶ್ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಹರೀಶ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಲ್ಲೋ ಹೋಗ್ತಿದ್ದೀನಪ್ಪ ಅಂತಂದರೆ ಬನ್ನಿ ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ, ಟ್ರಾವೆಲ್ ಮಾಡ್ತಾ ಹೇಳ್ತೀನಿ. ಹಾಗೆ ನಾನು ದಾಸರಳ್ಳಿಯಿಂದ ಹೊರಟಿದ್ದೆ. ಬರೀ ಅವತ್ತು 8ನೇ ಮೈಲಿಗೆ ಹೊರಟಿರ್ತೀನಿ. 20 ನಿಮಿಷ ತಗೊಂಡಿದ್ದಾನೆ. ಹೌದು, ನಾನು ಹೋಗ್ತಿರೋದು ಇವತ್ತು ನಮ್ಮ ಮನೆ ದೇವರು. ಹೌದು, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ವೈರಮುಡಿ ಉತ್ಸವ. ಹೌದು, ಚೆಲುವನಾರಾಯಣ ಸ್ವಾಮಿಯ ವೈರಮುಡಿ ಉತ್ಸವನ ಯಾಕೆ ರಾತ್ರಿ ಟೈಮ್ ಮಾಡ್ತಾರೆ ಅಂತ ಈ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೋಗ್ತಾ ಆನ್ ದ ವೇ ಹಾಗೇನೆ ನಮ್ಮ ಫ್ರೆಂಡ್ ಕೂಡ ಜಾಯ್ನ್ ಆದ. ಹೌದು, ನಾವು ಹೋಗ್ಬೇಕಾದ್ರೆ ಕುಣಿಗಲ್ ಮೇಲೆ ಹೊರಟಿದ್ದು. ಹಾಗೆ ನಂದೀಶ್ ಅಂತ ಹೇಳಿ ನನ್ನ ಫ್ರೆಂಡ್ ಇವನು. ಹಾಗೆ ನಾವಿಬ್ಬರು ಕೂಡ ಜಾಯ್ನ್ ಆದ್ವಿ. ಜಾಯ್ನ್ ಆಗಿ ಹೋಗ್ತಾ ಬಸ್ಸಲ್ಲಿ ಸೀಟ್ ಕೂಡ ಸಿಕ್ಕಿತ್ತವತ್ತು. ಅಷ್ಟೊತ್ತಿಗೆ ನಾವು ಬಂದಿದ್ದೆ ಮೇಲುಕೋಟೆಯ, ಅಂದರೆ ಮೇಲ್ಕೋಟೆಗೆ ಇನ್ನೂ 4.5 ಕಿಲೋಮೀಟ್ರ್ ಇದೆ. ಅಲ್ಲಿಂದನೇ ರೋಡು ಜಾತ್ರೆ ಇರೋದ್ರಿಂದ ತುಂಬ ಜಾಮ್ ಆಗೋಗಿತ್ತು. ಮಳೆ ಕೂಡ ಇತ್ತು ಮತ್ತು ರೋಡ್ ಜಾಮ್ ಕೂಡ ಆಗಿತ್ತು. ನಾವು ಹಾಗೆ 4.5 ಕಿಲೋಮೀಟ್ರ್ ನಡ್ಕೊಂಡೇ ಬಂದ್ವಿ. ತುಂಬ ಅಪ್ಪಿತ್ತು ರೋಡು. ಹೌದು, ಇದೇ ಮೇನ್ ನಿಯರ್ ಬೈ ಎಂಟ್ರೆನ್ಸು, ಬಟ್ ಇದು ಎಂಟ್ರೆನ್ಸ್ ಅಲ್ಲ. ಇದು ಬಂದು ಎಂಟ್ರೆನ್ಸು. ಹೌದು, ಇಲ್ಲಿಂದನೇ ಎಂಟ್ರೆನ್ಸ್ ಕೊಟ್ಟಿದ್ರು. ವೆಹಿಕಲ್ಸ್ ಎಲ್ಲ ಇಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ರು. ಬಟ್ ಜನ ತುಂಬ ಇರೋದ್ರಿಂದ, ಬಟ್ ಲೈಟಿಂಗ್ಸ್ ಅಂತೂ ನಮ್ಮ ದಸರಾಗಿನ್ನೂ ಏನು ಕಮ್ಮಿ ಆಗಿರಲಿಲ್ಲ. ತುಂಬ ದಸರಾಗಿನ್ನ ಒಂದು ಸೆಕೆಂಡ್ ಲೆವೆಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ ಮಾಡಿದರು. ಹೌದು, ಹಾಗೆ ನಾನು ಅಲ್ಲಿಂದ ಬರೋ ಅಷ್ಟರಲ್ಲೇ ಸುಸ್ತಾಗೋಗಿತ್ತು. 4.5 ಕಿಲೋಮೀಟ್ರ್ ಅಂದ್ರೇನು ಕಮ್ಮಿನ ಗುರು. ಅದು ನೈಟ್ ಟೈಮು ಮಳೆಯಲ್ಲಿ ಟ್ರಾವೆಲ್ ಮಾಡಿದ್ವಿ. ಮೇಲ್ಕೋಟೆಯ ವೈರಮುಡಿಯು ತುಂಬ ವಿಜೃಂಭಣೆಯಿಂದ ನಡೆದಿದೆ. ಆದರೆ ಎಷ್ಟು ಜನಕ್ಕೆ ಗೊತ್ತು ವೈರಮುಡಿ ರಾತ್ರಿ ಸಮಯದಲ್ಲಿ ನಡೀತದೆ ಎಂದು? ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಜನಗಳು ಏನಕ್ಕೆ ಸೇರಿರ್ತಾರೆ ಅಂತ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ಮೇಲ್ಕೋಟೆಯ ವೈರಮುಡಿ ಅಂದರೆ ಕರ್ನಾಟಕ ಅಲ್ಲ, ಹೊರ ರಾಜ್ಯಗಳಿಂದನೂ ಬಂದು ಜನ ಸೇರಿರ್ತಾರೆ. ಚೆಲುವನಾರಾಯಣ ಸ್ವಾಮಿಯ ವೈರಮುಡಿಯು ಇವತ್ತಿನ ಕಾಲದ್ದಲ್ಲ. ಮೇಲುಕೋಟೆಯಲ್ಲಿ ಸಾಕ್ಷಾತ್ ವಿಷ್ಣು ಧರಿಸಿದ ಮುಡಿ ಎಂದು ಹೇಳಲಾಗುತ್ತದೆ. ವೈರಮುಡಿಯನ್ನು 5 ಗಂಟೆಗಳ ಕಾಲ ಮಾತ್ರ ಚೆಲುವನಾರಾಯಣ ಸ್ವಾಮಿಗೆ ಧರಿಸಲಾಗುತ್ತದೆ. ವೈರಮುಡಿ ಶಾಖನ ತಡ್ಕೊಳ್ಳೋಕ್ಕಾಗದೆ ಸಾಕ್ಷಾತ್ ಚೆಲುವನಾರಾಯಣ ಸ್ವಾಮಿಯವರೇ ಕಪ್ಪಾಗ್ತಾರಂತೆ, ಬೆವರ್ತಿರ್ತಾರಂತೆ. ರಾತ್ರಿ ಟೈಮ್ ಏನಕ್ಕೆ ಉತ್ಸವ ಮಾಡ್ತಾರಂದರೆ, ವೈರಮುಡಿ ಅಂದರೆ ವಜ್ರಗಳಿಂದ ಮಾತ್ರ ಅಲ್ಲ, ನಾಗಮಾಣಿಕ್ಯ ನಾಗಮಣಿಗಳಿಂದ ಮಾಡಿರುವಂಥದ್ದು. ವೈರಮುಡಿಗೆ ಸೂರ್ಯನ ಕಿರಣ ಬೀಳೋ ಆಗಿಲ್ಲ. ಬಿದ್ದಿದೆ ಅಂದರೆ ನೋಡೋರ ಕಣ್ಣು, ಅಂದರೆ ಜನಗಳ ಕಣ್ಣು ಕುರುಡಾಗುತ್ತಂತೆ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಹರೀಶ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದೇವಸ್ಥಾನ ಮುಂದೆ ಈ ಕಂಸಾಳ ಹಾಡನ್ನ ಆಡ್ತಾಯಿದ್ರು. ತುಂಬ ಚೆನ್ನಾಗಿ ಆಡ್ತಿದ್ರು ಫ್ರೆಂಡ್ಸ್. ಈ ಕಂಸಾಳೆ ಹಾಡನ್ನ ನೋಡ್ತಾ ನಾನಂತೂ ಅಲ್ಲೇ ನಿಂತ್ಕೊಂಡಿದ್ದೆ. ನನ್ನ ಫ್ರೆಂಡ್ನ ಮಿಸ್ ಮಾಡಿಬಿಟ್ಟಿದೆ. ನಾನು ಸಮಾಧಾನವಾಗಿ ದೇವ್ರ ದರ್ಶನ ಮಾಡಬೇಕು ಅಂತೇಳಿ ಅವ್ನು ಸ್ಕಿಪ್ ಮಾಡಾಕಿದೆ. ಅವ್ನು ತುಂಬ ಹೆವಿ ಅರ್ಜೆಂಟಲ್ಲಿ ಇರ್ತಾನೆ. ಹೌದು, ಈ ನುಗ್ಗಲ್ಲಿ ಜನಸಂದಣಿಲಿ ದೇವ್ರ ದರ್ಶನ ಆಗಿದೆ ಅಂದರೆ ನಮ್ಮ ಜೀವನ ಪಾವನವಂತೆ. ಹೌದು ಫ್ರೆಂಡ್ಸ್, ಇವರು ತುಂಬ ಚೆನ್ನಾಗಿ ಕಂಸಾಳೆ ಪದನ ಆಡ್ತಾಯಿದ್ರು ಅಲ್ಲೇ ದೇವಸ್ಥಾನ ಮುಂದೆ. ಟೈಮ್ ಆವಾಗ 2:30ಯಿಂದ 3 ಗಂಟೆ ರಾತ್ರಿ ಇತ್ತು. ಆದರೂ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಭಕ್ತಾದಿಗಳು ಗೋವಿಂದ ಗೋವಿಂದ ಎಂದು ಕೂಗ್ತಾಯಿದ್ರು. ಹೌದು, ಈ ಎಂಟ್ರೆನ್ಸಲ್ಲಿ 2:30 ರಾತ್ರಿ ಮಳೆ ಇರೋದ್ರಿಂದ 2:30 ರಾತ್ರಿಗೆ ಜನ ಸ್ವಲ್ಪ ಮೀಡಿಯಮಾಗಿ ಕಮ್ಮಿ ಆಗಿದ್ರು. ಬಟ್ ತುಂಬ ಮಳೆ ಹೋಗ್ತಾಯಿತ್ತು. ಮಳೆ ಹುಯ್ಯೋದ್ರಿಂದ ದೇವ್ರನ್ನೂ ಒಳಗಡೆ ಎತ್ತಿಟ್ಕೊಂಡಿದ್ರು. ಸೈಡಲ್ಲಿ ಪರದೆ ಬಿಟ್ಬಿಟ್ಟಿದ್ರು, ತೆರೆ ಹಾಕಿ ಬ್ಲೂ ಕಲರ್ದು ಇಲ್ಲೇ ಆ ಬಿಲ್ಡಿಂಗಲ್ಲಿ. ಇವರು ಜನಗಳಂತೂ ನುಗ್ತಾಯಿದ್ರು. ನಾವು ಮೇಲ್ಕೋಟೆ ಹೋಗಿದ್ದೀವಿ ಅಂತಂದರೆ ಪುಳಿಯೋಗರೆ ತಿಂದನೇ ಬರಲಿಕ್ಕೆ ಚಾನ್ಸೇ ಇಲ್ಲ. ಪುಳಿಯೋಗರೆ ತಿಂದನೇ ಬರೋಕ್ಕೆ ಚಾನ್ಸೇ ಇಲ್ಲ. ಹೌದು ಫ್ರೆಂಡ್ಸ್, ನಾನು ಮತ್ತು ನನ್ನ ಫ್ರೆಂಡ್ಸು 3 ಗಂಟೆ ರಾತ್ರಿ ಪುಳಿಯೋಗರೆ ತಗೊಂಡು ತಿಂದ್ವಿ. ಮೇಲ್ಕೋಟೆ ಪುಳಿಯೋಗರೆ ಚೆನ್ನಾಗಿತ್ತು. ಹಾಗೆ ಮತ್ತೆ ರಿಟರ್ನ್ ಬಸ್ ಹತ್ತು ಬೆಂಗಳೂರು ಜುಟ್. ಹೌದು, ಲಾಸ್ಟಲ್ಲಿ ಇವರು ನನ್ನ ಫ್ರೆಂಡ್ಸ್ ಹಾಗೆ ಪರಿಚಯ ಆದರು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.